ಒಂದೆಡೆ ಗುಡ್ಡ ಬೆಟ್ಟ ಕಲ್ಲು ಮುಳ್ಳುಗಳು ಎನ್ನದೆ ಸರಾಗವಾಗಿ ಸಾಗುತ್ತಿರುವ ಪಲ್ಲಕ್ಕಿ. ಇದನ್ನೆಲ್ಲ ನೋಡುತ್ತಿರುವ ಜನ ಭಕ್ತಿ ಪರವಶವಾಗಿ ಮೂಕ ವಿಸ್ಮಿತರಾಗಿ ಕೈ ಮುಗಿದು ನಿಂತು ನಮಸ್ಕರಿಸುತ್ತಿರುವ ದೃಶ್ಯ ಇನ್ನೊಂದೆಡೆ. ಹೌದು, ಇದನ್ನೆಲ್ಲ ಕಂಡಿದ್ದು ಸಾಗರ ತಾಲೂಕಿನಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಹಾಗೂ ಹೊಸನಗರದಿಂದ 23 ಕಿಲೋಮೀಟರ್ ದೂರದಲ್ಲಿರುವ ಗಂಟಿನಕೊಪ್ಪ ಶ್ರೀ ಮಾಸ್ತಿಯಮ್ಮ ದೇವಸ್ಥಾನದ ಶ್ರೀ ನಾಗಯಕ್ಷಿ ನಾಗಚೌಡಿಯ ಪಲ್ಲಕ್ಕಿ ಸವಾರಿಯ ವೇಳೆ. ಈ ಪಲ್ಲಕ್ಕಿಯು ಪ್ರತಿ ವರ್ಷ ಗ್ರಾಮದ ಹಲವು ಭಾಗಗಳಿಗೆ ಸವಾರಿಯ ಮೂಲಕ ಹೊರಡುತ್ತದೆ. ಆ ಮೂಲಕ ತನ್ನನ್ನು ಕರೆಸಿಕೊಳ್ಳುವ ಭಕ್ತರ ಮನೆ ಅಂಗಳದಲ್ಲಿ ನಿಂತು ತನ್ನ ದರ್ಶನ ನೀಡಿ ಅವರ ಸಕಲ ಕಷ್ಟಗಳನ್ನು ದೂರ ಮಾಡಿ ಭಕ್ತರು ನೀಡುವ ಸೇವೆಯನ್ನು ಸ್ವೀಕರಿಸುತ್ತದೆ. ಪ್ರತಿ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ಪಲ್ಲಕ್ಕಿಯು ತನ್ನ ಗರ್ಭಗುಡಿಯನ್ನು ಬಿಟ್ಟು ಭಕ್ತರ ಊರುಗಳಿಗೆ ಹೊರಡುತ್ತದೆ. ಪಲ್ಲಕ್ಕಿಯನ್ನು ಹೆಗಲ ಮೇಲೆ ಹೊರುವ ಸೇವಾ ಭಕ್ತರು ಬರೀ ಗಾಲಿನಲ್ಲಿ ತಾಯಿಯ ಪಲ್ಲಕ್ಕಿಯನ್ನು ಹೊತ್ತು ಸಾಗುತ್ತಾರೆ ಹಾಗೂ ತಾಯಿಯ ಸೇವೆಗೆ 1 ತಿಂಗಳುಗಳ ಕಾಲ ತಮ್ಮ ಮನೆ ಮತ್ತು ಕೆಲಸಗಳನ್ನು ಬಿಟ್ಟು ತಾಯಿಯ ಸೇವೆ ಮಾಡುತ್ತಾರೆ. ನಿಜಕ್ಕೂ ಈ ಸೇವೆಯು ತುಂಬ ಕಠಿಣವಾಗಿರುತ್ತದೆ. ಬರೀ ಗಾಲಿನಲ್ಲಿ ಮತ್ತು ಬರೀ ಕಾವಿ ಪಂಚೆಯಲ್ಲಿ 1 ತಿಂಗಳು ಕಳೆಯಬೇಕಾಗುತ್ತದೆ. ಭಕ್ತರು ಹಣ್ಣು ಕಾಯಿಯನ್ನು ಹಿಡಿದು ಪಲ್ಲಕ್ಕಿಯು ನಮ್ಮ ಮನೆಗೆ ಬರುವಂತೆ ಬೇಡಿಕೊಳ್ಳುತ್ತಾರೆ. ಆಗ ಪಲ್ಲಕ್ಕಿಯು ಅವರ ಮನೆಯತ್ತ ಸಾಗುತ್ತದೆ. ಇದು ಸ್ವತಃ ಶ್ರೀ ನಾಗಯಕ್ಷಿ ನಾಗಚೌಡಿಯೇ ಪಲ್ಲಕ್ಕಿಯನ್ನು ಹೊತ್ತವರ ಮೂಲಕ ಕರೆದೊಯ್ಯುತ್ತಾಳೆ. ಹೆಗಲು ಕೊಟ್ಟವರನ್ನು ತನ್ನಿಚ್ಛೆಗೆ ಅನುಸಾರವಾಗಿ ತಿರುಗಿಸುತ್ತಾ ಸಾಗುತ್ತಾಳೆ ಪಲ್ಲಕ್ಕಿಯ ಈ ಸಂಚಾರಿ ತಾಯಿ. ಈ ತಾಯಿಗೆ ಅಯ್ಯಪ್ಪನ ಭಕ್ತರು ಹಾಗೂ ಚಿಕ್ಕ ಮಕ್ಕಳೆಂದರೆ ಬಲು ಪ್ರೀತಿ. ಅದೆಷ್ಟೋ ಭಕ್ತರಿಗೆ ತನ್ನ ದೈವಶಕ್ತಿಯ ಮೂಲಕ ಅವರ ಕಷ್ಟಗಳನ್ನು ಪರಿಹರಿಸಿಕೊಟ್ಟಿದ್ದಾಳೆ. ಅದೆಷ್ಟೋ ಮಹಿಳೆಯರಿಗೆ ತಾಯಿ ಆಗುವ ಭಾಗ್ಯ ದೊರಕದಿದ್ದಾಗ ಈ ತಾಯಿಯ ಕರುಣೆಯಿಂದ ಮಕ್ಕಳಾದ ಉದಾಹರಣೆಗಳಿವೆ.
ಈ ಪಲ್ಲಕ್ಕಿಯು ಯಾರ ಭಕ್ತರ ಮನೆಗೆ ತೆರಳುತ್ತದೆಯೋ ಅವರ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ತಿಳಿಸಿಕೊಡುತ್ತದೆ ಹಾಗೂ ಯಾವುದೇ ಸಮಸ್ಯೆಗಳಿದ್ದರೂ ಕೇಳಬಹುದು. ರೋಗ ಬಾಧೆ, ಮಾಟ ಮಂತ್ರ, ಮನೆ ಜಾಗ ನೋಡಿಸುವುದು, ಮದುವೆ ವಿಚಾರ, ಕೆಲಸದ ವಿಚಾರ, ಇನ್ನಿತರ ಸಮಸ್ಯೆಗಳನ್ನು ಕೇಳಬಹುದು. ಅದೆಷ್ಟೋ ಭಕ್ತರಿಗೆ ಈ ದೇವಸ್ಥಾನದಲ್ಲಿ ಹರಕೆ ಮಾಡಿದ ಮೇಲೆ ಅವರ ಇಷ್ಟಾರ್ಥ ನೆರವೇರಿದೆ. ಭಕ್ತರಿಂದ ಸಂಗ್ರಹವಾದ ಅಕ್ಕಿ, ತೆಂಗಿನಕಾಯಿ, ಸೀರೆಗಳು, ಇನ್ನಿತರ ವಸ್ತುಗಳನ್ನು ಈ ಪಲ್ಲಕ್ಕಿಯ ಕೆಲವು ಬಡ ಕುಟುಂಬಗಳ ಮನೆಯನ್ನು ಹುಡುಕಿಕೊಂಡು ಹೋಗಿ ಕೊಟ್ಟು ಬರುತ್ತದೆ. ಹೌದು ಸ್ನೇಹಿತರೆ, ಹೀಗೆ 9 ವರ್ಷಗಳಿಂದ ಈ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತಾ ಬಂದಿದೆ. ಪ್ರತಿ ವರ್ಷ ದೇವಸ್ಥಾನದಿಂದ ಹೊರಟು 1 ತಿಂಗಳುಗಳ ಕಾಲ ಭಕ್ತರ ಮನೆಗೆ ದರ್ಶನ ನೀಡಿ ಸಂಕ್ರಾಂತಿಗೆ ಮತ್ತೆ ಗುಡಿಯನ್ನು ಸೇರುತ್ತದೆ. ಸಂಕ್ರಾಂತಿಯ ದಿನ ಗುಡಿ ಸೇರುವಾಗ ತುಂಬಾ ವಿಜೃಂಭಣೆಯಿಂದ ತಾಯಿಯ ಪಲ್ಲಕ್ಕಿಯನ್ನು ವಾದ್ಯ ಸೇವೆಯ ಮೂಲಕ ಗುಡಿ ಸೇರಿಸಿಕೊಳ್ಳುತ್ತಾರೆ. ಪ್ರತಿ ವರ್ಷ ಸಂಕ್ರಾಂತಿಗೆ ಇಲ್ಲಿ ಪಲ್ಲಕ್ಕಿ ಉತ್ಸವ ಜಾತ್ರೆ ನಡೆಯುತ್ತದೆ. ಇನ್ನೊಂದು ವಿಶೇಷವೇನೆಂದರೆ ತಾಯಿಯ ಹರಕೆಯಿಂದ ಮಕ್ಕಳಾದವರು ಆ ದಿನ ಜಾತ್ರೆಯಲ್ಲಿ ತಮ್ಮ ಮಕ್ಕಳನ್ನು ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲ ಸೇವೆಯನ್ನು ನಡೆಸಿಕೊಳ್ಳುತ್ತಾರೆ. ಆ ತೊಟ್ಟಿಲನ್ನು ಸ್ವತಃ ಆ ತಾಯಿಯೇ ಬಂದು ತೂಗುತ್ತಾಳೆ. ಇದನ್ನು ಹೊತ್ತವರಿಗೆ ದೇವರ ಶಕ್ತಿ ಏನು ಎಂಬುದು ಅನುಭವಕ್ಕೆ ಬರುತ್ತದೆ. ಈ ಪಲ್ಲಕ್ಕಿಯನ್ನು ಹೊರುವಾಗ ಭಾರವಾಗಿ ಕಂಡರೂ ಹೊತ್ತ ನಂತರ ಅದರ ಅನುಭವವೇ ಬೇರೆ. ಇದು ಆ ತಾಯಿಯ ಮಹಿಮೆ ಎನ್ನುವುದು ಭಕ್ತರ ನಂಬಿಕೆ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಕನ್ನಡ ವಿಚಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.